ಕಣ್ಣಲ್ಲಿ ನೀರು ಬರುತ್ತೆ. ಸ್ವಲ್ಪ ಸಮಯ ಮಾಡಿಕೊಂಡು ವಿಡಿಯೋ ಕೊನೆವರೆಗೂ ನೋಡಿ. ದಾಬಾಸ್ಪೇಟೆ ಬಳಿ ಇರುವಂತಹ ಎಷ್ಟೋ ಶತಮಾನಗಳ ಇತಿಹಾಸ ಹೊತ್ತ ನಿಜಗಲ್ ಬೆಟ್ಟ, ಶೂರಗಿರಿ ರಸಸಿದ್ಧರ ಬೆಟ್ಟ ಅಂತ ಕೂಡ ಪ್ರಸಿದ್ಧ. ನಮ್ಮ ದೌರ್ಭಾಗ್ಯ ಎಂತಹದು ಅಂದ್ರೆ ಇದೇ ಬೆಟ್ಟದ ಮಧ್ಯದಲ್ಲಿ ಮುಸ್ಲಿಂ ದರ್ಗಾನೂ ಇದೆ, ತುದಿಯಲ್ಲಿ ಮುಸ್ಲಿಂ ಮಂದಿರನೂ ಇದೆ, ಇನ್ನೂ ಜೀವಂತವಾಗಿ ಕೂಡ ಇದೆ. ವಿಚಿತ್ರ ಏನು ಅಂದ್ರೆ ನಮ್ಮ ಹಿಂದೂಗಳು ಕೂಡ ಅಲ್ಲಿಗೆ ಹೋಗ್ತಾರೆ, ಕೈ ಮುಗಿದು ಬರ್ತಾರೆ. ಆದ್ರೆ ಅದೇ ಬೆಟ್ಟದ ಮಧ್ಯದಲ್ಲಿ ಶಿವ, ನರಸಿಂಹ, ದುರ್ಗಾದೇವಿ ಇರುವಂತಹ ಮೈಸೂರು ಚಿಕ್ಕ ದೇವರಾಜ ಒಡೆಯರ್ ಕಾಲದಲ್ಲಿ ನಿರ್ಮಿತವಾಗಿರುವಂತಹ ದೇವಸ್ಥಾನ ಇಂದು ಪಾಳು ಬಿದ್ದು ಅನಾಥೆಯಾಗಿ ಉಳಿದಿದೆ. ಅದು ಮಾತ್ರ ಯಾರ ಕಣ್ಣಿಗೂ ಬಿದ್ದಿಲ್ಲ. ಅಳಿಸಲಾಗದ ಇತಿಹಾಸ ಹೊತ್ತ ಬಂಡೆಗಳನ್ನು ಹತ್ತಿ ಇದೇ ತಿಂಗಳು ಫೆಬ್ರವರಿ ದಿನಾಂಕ 7ರಂದು ಶನಿವಾರ ನಮ್ಮ ತಂಡ ಈ ದೇಗುಲವನ್ನು ಸ್ವಚ್ಛ ಮಾಡಿ ನಮ್ಮ ಹಿರಿಯರು ಕೊಟ್ಟ ಪರಂಪರೆಯನ್ನು ಉಳಿಸಲು ಹೋಗ್ತಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಬನ್ನಿ, ಒಂದು ದಿನ ಸಮಯ ಕೊಡಿ, ಒಂದು ದಿನ ಶ್ರಮ ಮಾಡಿ, ಒಂದು ದಿನ ನಮ್ಮ ಧರ್ಮಕ್ಕಾಗಿ ನಿಲ್ಲಿ. ಇದು ಕೇವಲ ಕಣ್ಣಿಗೆ ಹಸಿರು, ಮನಸ್ಸಿಗೆ ಶಾಂತಿ ಕೊಡುವ ಸುಂದರವಾದ ಬೆಟ್ಟ ಮಾತ್ರ ಅಲ್ಲ. ಶತಮಾನಗಳ ಹಿಂದೆ ರಾಜರು ಭಕ್ತಿ, ಸಂಸ್ಕೃತಿ, ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ರಾಜಕೀಯ, ಸೈನಿಕ ತರಬೇತಿಗಳಿಗಾಗಿ ಸ್ಥಾಪಿಸಿದ ಭವ್ಯ ಕೋಟೆ ಇದು. ಆದ್ರೆ ಈ ದಿನ ಪೂಜೆ ಮಾಡೋ ಜಾಗದಲ್ಲಿ ಸಾರಾಯಿ ಬಾಟಲಿಗಳು, ಭಕ್ತರು ಕೂರೋ ಜಾಗದಲ್ಲಿ ಗುಟ್ಕಾ ಗಾಂಜಾ ಪ್ಯಾಕೆಟ್ಗಳು. ಪ್ರತಿದಿನ ನೂರಾರು ಜನರು ಪ್ರಕೃತಿ ಸವಿಯೋಕೆ ಇಲ್ಲಿಗೆ ಬರ್ತಾರೆ. ಫೋಟೋ, ರೀಲ್ಸ್, ಮೋಜು ಮಸ್ತಿ ಎಲ್ಲವೂ ಆಗುತ್ತೆ. ಆದ್ರೆ ಪಕ್ಕದಲ್ಲೇ ಇರುವ ಹಿಂದೂ ಪುರಾತನ ದೇಗುಲದ ಸ್ಥಿತಿ ಯಾರಿಗೂ ಬೇಕಾಗಿಲ್ಲ. ಹೊಯ್ಸಳರು, ಮರಾಠರು, ವಿಜಯನಗರದ ರಾಜರು, ಮೈಸೂರು ಒಡೆಯರು, ಚಿತ್ರದುರ್ಗದ ಪಾಳೆಗಾರರು ಕೈ ಮುಗಿದು ಪೂಜಿಸಿ ಆರಾಧಿಸಿದ ದೇಗುಲ ಇಂದು ಅನಾಥೆಯಾಗಿ ಉಳಿದಿದೆ. ಹಿಂದೂ ಧರ್ಮ ಅನ್ನುವುದು 24 ಗಂಟೆಯ ಒಂದು ಸ್ಟೇಟಸ್ಗೆ ಮಾತ್ರ ಸೀಮಿತವಲ್ಲ, ಅದು ಒಂದು ಜವಾಬ್ದಾರಿ. ಫೆಬ್ರವರಿ 7ರಂದು ನಾವೆಲ್ಲ ಹೋಗ್ತಿರುವುದು ಕ್ಯಾಮೆರಾ ಹಿಡಿಯುವುದಕ್ಕೆ ಅಲ್ಲ, ಕೈ ಮಣ್ಣು ಮಾಡಿಕೊಳ್ಳುವುದಕ್ಕೆ, ಇತಿಹಾಸ ಉಳಿಸುವುದಕ್ಕೆ, ದೇಗುಲ ಕಾಪಾಡುವುದಕ್ಕೆ, ನಾಳಿನ ಮಕ್ಕಳಿಗೆ ಈ ಸುಂದರವಾದ ಬೆಟ್ಟದ ಮಧ್ಯದಲ್ಲಿ ಹಿಂದೂ ಪುರಾತನ ದೇಗುಲ ಇತ್ತು ಅಂತ ತಿಳಿಸುವುದಕ್ಕೆ. ನಿಮ್ಮೆಲ್ಲರಲ್ಲೂ ಒಂದು ಮನವಿ, ಒಂದು ಗ್ರಾಮದ ಪಕ್ಕದಲ್ಲಿ ದೇಗುಲ ಸ್ವಚ್ಛತೆ ಅಂದಾಗ ಖಂಡಿತ ಆ ಗ್ರಾಮದ ಜನರ ಸಹಕಾರ ಇರುತ್ತೆ. ಆದ್ರೆ ಈ ದೇಗುಲ ಬೆಟ್ಟದ ಮಧ್ಯದಲ್ಲಿ ಇರುವ ಕಾರಣ ಪ್ರತಿಯೊಬ್ಬ ಯುವಕರು ಸ್ಪಂದಿಸಿ ಲಿಂಗ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರು ಬಂದು ಕೈ ಜೋಡಿಸಿ ನಮ್ಮ ಧರ್ಮನ ಉಳಿಸ್ತೀರಾ ಅಂತ ಭಾವಿಸ್ತಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋವನ್ನು 5 ಜನರಿಗೆ ಶೇರ್ ಮಾಡಿ. ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಮತ್ತಷ್ಟು ಹಿಂದೂ ಕಾರ್ಯಗಳ ಯಶಸ್ಸಿಗೆ ಫಾಲೋ ಮಾಡುವ ಮೂಲಕ ಬೆಂಬಲಿಸಿ. ಜೈ ಶ್ರೀರಾಮ್. ಧನ್ಯವಾದಗಳು.